புள்ளும் சிலம்பினகான் புள்ளரையன் கோயில் வெள்ளை விழி சங்கின் பேரரவம் கேட்டிலையோ? பிள்ளாய் எழுந்திராய் பேய்முலை நஞ்சுண்டு கள்ளச்சகடம் கலக்களி அக்காலோச்சி வெள்ளத்தரவில் துயிலமர்ந்த வித்தினை உள்ளத்து கொண்டு முனிவர்களும் யோகிகளும் மெல்ல எழுந்த அரியன்ற பேரரவம் உள்ளம் புகுந்து ಕುಳಿರ್ಂದೇಲೋರೆಂಬಾಬಾಯ್. ಪ್ರತಿಪದದ ಅರ್ಥ: ಪುಳ್ಳುಂ ಪಕ್ಷಿಗಳು, ಶಿಲಂಬಿನ ಚಿಲಿಪಿಲಿಗುಟ್ಟುತ್ತಿವೆ, ಕಾಣ್ ಕಾಣೆಯ, ಕಾಣ್ ಕಾಣೆಯ, ಪುಳ್ ಪಕ್ಷಿಗಳಿಗೆ, ಅರೈವನ್ ರಾಜನಾದ ಗರುಡನ, ಕೋ ಸ್ವಾಮಿಯಾದವನ, ಇಲ್ ಮನೆ ಅಥವಾ ಸನ್ನಿಧಿಯಲ್ಲಿ, ವೆಳ್ಳೈ ಬಹಳ ಬಿಳುಪಾದ, ಶಂಗಿನ್ ಶಂಖದ, ವಿಳಿ ಎಲ್ಲರನ್ನೂ ಅಥವಾ ಎಲ್ಲರನ್ನೂ ಕೂಗಿ ಕರೆಯುವ, ಪೇರ್ ದೊಡ್ಡ, ಅರವಂ ಧ್ವನಿಯನ್ನು, ಕೇಟ್ಟಿಲೆಯೋ ಕೇಳಿಸಲಿಲ್ಲವೇ, ಪಿಳ್ಳಾಯ್ ಚಿಕ್ಕವಳೆ, ಎಳುಂದಿರಾಯ್ ಎದ್ದೇಳು, ಪೇಯ್ ರಾಕ್ಷಸಿಯ, ಮುಲೈ ಮೊಲೆಯ, ನಂಜು ವಿಷವನ್ನು, ಉಂಡು ಉಂಡು, ಕಳ್ಳಂ ವಂಚಕನಾದ, ಶಕಡಂ ಶಕಟನು, ಕಲಕ್ ನುಚ್ಚುನುರಿಯಾಗಿ ಅಥವಾ ಕಲಕಿ ಹೋಗಿ, ಅಳಿಯ ಸಾಯುವಂತೆ, ಕಾಲ್ ಕಾಲನ್ನು, ಓಚಿ ಚಾಚಿ, வெள்ளத்து ಕ್ಷೀರಸಾಗರದಲ್ಲಿ, ಅರವಿಲ್ ಅನಂತನ ಮೇಲೆ, ತುಯಿಲ್ ಯೋಗ ನಿದ್ದೆಯಲ್ಲಿ, ಅಮರ್ಂದ ತೊಡಗಿರುವ, ವಿತ್ತಿನೈ ಜಗತ್ಕಾರಣ ಬೀಜರೂಪನನ್ನು, ಮುನಿವರ್ಗಳು ಮನನಶೀಲರಾದ ಋಷಿಗಳು, ಯೋಗಿಗಳು, ಉಳ್ಳತ್ತು ಅಂತರಂಗದಲ್ಲಿ, ಕೊಂಡು ನೆಲೆಗೊಳಿಸಿ, ಮೆಳ್ಳ ಮೆಲ್ಲಗೆ, ಎಳುಂದು ಎದ್ದು, ಅರಿ ಹರಿ, ಎನ್ರ ಎಂಬ, ಪೇರ್ ದೊಡ್ಡ, ಅರವಂ ಸದ್ದು, ಉಳ್ಳಂ ನಮ್ಮ ಹೃದಯವನ್ನು, ಪುಹುಂದು ಹೊಕ್ಕು, ಕುಳಿರ್ಂದೇಲ್ ತಂಪನ್ನುಂಟು ಮಾಡುವುದಾದರೆ, ಓರ್ ಅದ್ವಿತೀಯವಾದ, ಎಂ ನಮ್ಮ, ಪಾವಾಯ್ ವ್ರತ. ಭಾವಾರ್ಥ: ಚಿಕ್ಕವಳೆ, ಪಕ್ಷಿಗಳು ಚಿಲಿಪಿಲಿಗುಟ್ಟುತ್ತಿವೆ ಕಾಣೆಯ. ಪಕ್ಷಿರಾಜನಾದ ಗರುಡನ ಸ್ವಾಮಿಯ ಸನ್ನಿಧಿಯಲ್ಲಿ ಧವಳ ಶಂಖದಲ್ಲಿ ಎಲ್ಲರನ್ನೂ ಕೂಗಿ ಕರೆಯುವ ದೊಡ್ಡ ಸದ್ದು ಕೇಳಿಸಲಿಲ್ಲವೇ? ಎದ್ದೇಳು, ರಾಕ್ಷಸಿಯ ಮೊಲೆಯ ವಿಷವನ್ನುಂಡು ವಂಚಕನಾದ ಶಕಟನು ಕಲಕಿ ಹೋಗಿ ಸಾಯುವಂತೆ ಕಾಲನ್ನು ಚಾಚಿ, ಕ್ಷೀರಸಾಗರದಲ್ಲಿ ಅನಂತನ ಮೇಲೆ ಯೋಗನಿದ್ದೆಯಲ್ಲಿ ತೊಡಗಿರುವ ಜಗತ್ಕಾರಣ ಬೀಜರೂಪನನ್ನು, ಮನನಶೀಲರಾದ ಋಷಿಗಳು ಯೋಗಿಗಳು ತಮ್ಮ ತಮ್ಮ ಅಂತರಂಗದಲ್ಲಿ ನೆಲೆಗೊಳಿಸಿ, ಎದ್ದು ಹರಿಹರಿ ಎಂದು ಮಾಡುವ ದೊಡ್ಡ ಸದ್ದು ನಮ್ಮ ಹೃದಯವನ್ನು ಹೊಕ್ಕು ತಂಪನ್ನುಂಟು ಮಾಡುವುದಾದರೆ ನಮ್ಮ ವ್ರತ ಅದ್ವಿತೀಯವಾಗುವುದು. ಹಿಂದಿನ 5 ಪಾಶುರಗಳಲ್ಲಿ ಗೋದಾದೇವಿ ಕನ್ಯೆಯರಾದ ತಾವು ನಡೆಸಬೇಕೆನ್ನುವ ಮಾರ್ಗಶಿರ ವ್ರತದ ಉದ್ದೇಶವನ್ನೂ
ಅದಕ್ಕಾಗಿ ತಾವು ಹೇಗೆ ಸಿದ್ಧಗೊಳ್ಳಬೇಕೆಂಬುದನ್ನು, ಭಗವನ್ನಾಮ ಸಂಕೀರ್ತನೆಯ ಮಹತ್ವವೇನೆಂಬುದನ್ನು, ಭಗವಂತನ ಕೃಪೆಗೆ ಪಾತ್ರರಾಗಿ ನಡೆಸುವ ತಮ್ಮ ವ್ರತವು ಸಿದ್ಧಿಸುವುದು ನಿಶ್ಚಯವೆಂಬ ನಂಬಿಕೆಯನ್ನು ತಿಳಿಸಿದ್ದಾಳೆ. ಇಲ್ಲಿಂದಾಚೆಗೆ ಗೋದಾದೇವಿ ತನ್ನ ಸಂಗಾತಿಗಳಾದ ಕನ್ಯೆಯರನ್ನು ಒಬ್ಬೊಬ್ಬಳನ್ನಾಗಿ ಎಚ್ಚರಗೊಳಿಸುತ್ತಾಳೆ. ಈ ಪಾಶುರದ ಕನ್ಯೆ ಅರಿಯದ ಹುಡುಗಿ, ಚಿಕ್ಕ ವಯಸ್ಸಿನವಳು, ಭಕ್ತಿಯಲ್ಲಿ ಮಗುವಿನಂಥ ಮನಸ್ಸಿನವಳು, ವ್ರತಾಚರಣೆಯನ್ನಾಗಲಿ ಅದರ ಸತ್ಫಲಗಳ ವಿಷಯವನ್ನಾಗಲಿ ತಿಳಿಯದವಳು. ಇವಳಿಗೆ ನಿದ್ದೆ ಮಾಡುವುದು ಹಿತವಾಗಿದೆ. ಗೆಳತಿಯಾದ ಅವಳನ್ನು ಎಚ್ಚರಿಸಬೇಡವೇ? ನಿದ್ದೆಯಲ್ಲಿರುವ ಅವಳನ್ನು ಗೋದಾದೇವಿ ಎಚ್ಚರಗೊಳಿಸುವ ಬಗೆ ಗಮನಾರ್ಹವಾದದ್ದು. ಪುಟ್ಟವಳೆ, ಹಕ್ಕಿಗಳು ಚಿಲಿಪಿಲಿಗುಟ್ಟುತ್ತಿವೆ. ದೇವಾಲಯದಲ್ಲಿ ಶಂಖ ಧ್ವನಿ ಕೇಳಿಬರುತ್ತಿದೆ. ಋಷಿಗಳು, ಯೋಗಿಗಳು ಹರಿ ಹರಿ ಎಂದು ಭಗವನ್ನಾಮ ಸ್ಮರಣೆ ಮಾಡುತ್ತಾ ನಿದ್ದೆ ತಿಳಿದು ಏಳುತ್ತಿದ್ದಾರೆ. ನೀನೂ ಎದ್ದೇಳು. ಇವೆಲ್ಲ ನಡೆಯುವುದು ಬ್ರಾಹ್ಮೀ ಮುಹೂರ್ತದಲ್ಲಿ. ಪಕ್ಷಿಗಳಂತೆ ಹರ್ಷೋತ್ಸಾಹಗೊಂಡು, ಋಷಿಯೋಗಿಗಳಂತೆ ಮನಸ್ಸಿನಲ್ಲಿ ಭಗವಂತನನ್ನು ತುಂಬಿಕೊಂಡು ನಾಮಸ್ಮರಣೆ ಮಾಡುತ್ತಾ ಅರುಣೋದಯದ ಕಾಲಕ್ಕೆ ಮನುಷ್ಯನು ಎದ್ದು ತನ್ನ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು. ಅವನು ಮಾಡುವ ದಿನದ ಎಲ್ಲ ಕೆಲಸಗಳಿಗೂ ಭಗವಂತನನ್ನೇ ಸಾಕ್ಷಿಯಾಗಿ ಮಾಡಿಕೊಂಡು ನಡೆಸುವುದು ಸದ್ಧರ್ಮ. ವ್ರತವನ್ನು ಹಾಗೆಯೇ ನಡೆಸಿದರೆ ಅದರಿಂದ ಬರುವುದು ಸತ್ಫಲವಲ್ಲದೆ ಮತ್ತೇನು? ಗೋದಾದೇವಿ ಭಗವಂತನನ್ನು ಇಲ್ಲಿ ವರ್ಣಿಸಿರುವುದನ್ನು ನೋಡೋಣ. ಎಳೆಯ ಕಂದನಾಗಿ ಪೂತನಿಯ ನಂಜಿನ ಹಾಲನ್ನು ಕುಡಿದ ಕೃಷ್ಣರೂಪಿಯಾದ ಭಗವಂತ ಪೂತನಿ ಬಯಸಿದ್ದಕ್ಕೆ ವ್ಯತಿರಿಕ್ತವಾಗಿ ಹಾಲೂಡಿಸಿ ಅವಳೇ ಸತ್ತಳು. ಅನಂತರ ಬಂದ ವಂಚಕನಾದ ಶಕಟಾಸುರನನ್ನು ತನ್ನ ಪುಟ್ಟ ಕಾಲಿನಿಂದ ಝಾಡಿಸಿ ಅವನು ಸತ್ತು ಪುಡಿಯಾಗುವಂತೆ ಮಾಡಿದನು. ಅದೇನು ಹಸುಗೂಸಿನ ಅರಿಯದ ಕೆಲಸವೋ ಅಥವಾ ಪೂತನಿಯ ನಂಜಿನ ಹಾಲಿನ ಫಲವೋ? ಇದೇ ರೀತಿಯಲ್ಲಿ ತನ್ನ ಅದ್ಭುತ ಲೀಲೆಗಳನ್ನೆಲ್ಲ ನಡೆಸಿ ಆಯಾಸಗೊಂಡನೋ ಕಾಣೆ. ಭಗವಂತ ಕ್ಷೀರಸಾಗರದಲ್ಲಿ ಅನಂತನ ಮೇಲೆ ಮಲಗಿ ಯೋಗ ನಿದ್ರೆ ಮಾಡುತ್ತಾ ಇರುತ್ತಾನಂತೆ. ಭಗವಂತ ಜಗತ್ಕಾರಣನಾದ ಬೀಜರೂಪನಂತೆ. ಉಪನಿಷತ್ತುಗಳ ಸಾರವನ್ನೇ ತನ್ನ ಪಾಶುರಗಳಲ್ಲಿ ತುಂಬಿದ್ದಾಳೆ ಗೋದಾದೇವಿ ಎಂದು ತಿಳಿದವರು ಹೇಳಿ ಹರ್ಷಿಸುತ್ತಾರೆ. ಅದಕ್ಕೆ ನಿದರ್ಶನ ಇಲ್ಲಿ ಕಾಣಬಹುದಲ್ಲವೇ?